ಉಪದೇಶಾಮೃತ ಕಾರ್ಯಕ್ರಮ ಮುಂದುವರಿತಾ ಇದೆ. ಬ್ರಹ್ಮಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಾಹ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿ. ಭಗವಾನ್ ಶಂಕರಾಚಾರ್ಯರ ವೇದಾಂತದ ಸಿದ್ಧಾಂತದ ಈ ಶ್ಲೋಕ. ಇದನ್ನು ಆಧರಿಸಿ ಪರಮಪೂಜ್ಯರಾಗಿರುವ ರಾಮಚಂದ್ರಣ್ಣ ಮಂದ್ರೂಪ್ ಅವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದಾದ್ ವಿಭಾಜನೆ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ ಆರೂಢ ಜ್ಯೋತಿ ಶ್ರೀಗಳವರ ಶ್ರೀಚರಣಕ್ಕೆ ಅಭಿವಂದಿಸಿ, ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಯುಗಯೋಗಿ ಪದ್ಮಭೂಷಣ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಸ್ಮರಿಸಿಕೊಂಡು ತತ್ಸ್ವರೂಪರೆಯಾದ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಪರಮಹಂಸ ಪರಿವ್ರಾಜಕರು ನಿರಂಜನ ಪ್ರಣವ ಸ್ವರೂಪಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪವಿತ್ರ ಪಾದಕ್ಕೆ ನಮಸ್ತೆ. ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಪರಮಹಂಸ ಪರಿವ್ರಾಜಕರು ನಡೆದಾಡುವ ದೇವರೇ ಎಂದು ಪ್ರಖ್ಯಾತರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತೀ ಅಪ್ಪಾಜಿಯವರ ಪವಿತ್ರ ಪಾದವನ್ನು ನಮಸ್ಕರಿಸಿ, ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಪರಮಹಂಸ ಪರಿವ್ರಾಜಕರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ಶಿವಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ವಂದಿಸಿ, ತತ್ಸ್ವರೂಪರೆಯಾದ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶ್ರೀ 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 ಮಂಜುನಾಥ ಮಹಾಸ್ವಾಮೀಜಿಯವರನ್ನು ವಂದಿಸಿ, ವೇದಾಂತ ವೇದಿಕೆಯಲ್ಲಿ ಸಮಾಸೀನರಾದ ಎಲ್ಲ ಬ್ರಹ್ಮಜ್ಞಾನಿಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಮಾತೆಯವರನ್ನು ನಮಸ್ಕರಿಸಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ಚಿಂತನಕ್ಕಾಗಿಕೊಂಡಿರುವ ವಿಷಯ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಜಗದ್ಗುರು ಆಚಾರ್ಯ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಈ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ವಿವೇಕ ಅಂತ ಪ್ರಾರಂಭ ಇದೆ. ವಿವೇಕ ಅಂದರೆ ಕೂಡಿರುವ ಎರಡು ವಸ್ತುಗಳನ್ನು ಬೇರೆ ಬೇರೆ ಮಾಡಿ ತಿಳಿಯುವುದು. ವಿಚಿರೆ ಪೃಥಕತ್ವವೆಂಬ ಧಾತುವಿನಿಂದ ವಿಚಾರ ಶಬ್ದ ತಯಾರಾಗುತ್ತೆ.
ಹೇಗೆ ವಿವೇಕ ಮಾಡೋದು? ಎರಡು ವಸ್ತುಗಳನ್ನು ಕೂಡಿದಾವೆ. ಉದಾಹರಣೆ ಕೊಡ್ತಾರೆ, ತಿಲತಂಡುಲ ನ್ಯಾಯ ಅಂತ, ನೀರಕ್ಷೀರ ವಿವೇಕ ನ್ಯಾಯ ಅಂತ, ಆತ್ಮಾನಾತ್ಮ ವಿವೇಕ ಅಂತ, ದೃಶ್ಯ ವಿವೇಕ ಅಂತ, ವಿಚಾರದ ಈ ವ್ಯವಸ್ಥೆಗಳಿದಾವೆ. ತಿಲತಂಡುಲ ನ್ಯಾಯ ಅಂದ್ರೆ ಎಳ್ಳ ಮತ್ತು ಅಕ್ಕಿ ಕೂಡಿದಾಗ ಅವುಗಳನ್ನು ಬೇರೆ ಬೇರೆ ಮಾಡಿ ಇಡೋದು ವಿವೇಕ ಅಂತ, ಅದಕ್ಕೆ ವಿಚಾರ ಅಂತ ಉದಾಹರಣೆ ಕೊಡ್ತಾರೆ. ನೀರಕ್ಷೀರ ನ್ಯಾಯ ಅಂತ ಬರುತ್ತೆ. ಹಾಲು ಮತ್ತು ನೀರು ಕೂಡಿದಾಗ ಅವುಗಳನ್ನು ಬೇರೆ ಬೇರೆ ಮಾಡೋದು. ನೀರು ಬೇರೆ, ಹಾಲು ಬೇರೆ ನಮ್ಮಿಂದ ಮಾಡ್ಲಿಕ್ಕಾಗಲ್ಲ. ಆದರೆ ಹಂಸ ಪಕ್ಷಿ ಅಂತ ಒಂದಿದೆ. ಆ ಹಂಸ ಪಕ್ಷಿಯ ಮುಂದೆ ನಾವು ಹಾಲು ನೀರು ಕೂಡಿಸಿಟ್ರೆ ಆ ಹಂಸ ಪಕ್ಷಿ ಏನು ಮಾಡುತ್ತೆ? ಹಾಲನ್ನಷ್ಟೇ ತಗೊಳುತ್ತೆ, ನೀರನ್ನು ಬಿಡುತ್ತೆ. ಇದಕ್ಕೆ ನೀರಕ್ಷೀರ ವಿವೇಕ ನ್ಯಾಯ ಅಂತ ಹೇಳ್ತಾರೆ. ಅದು ಹ್ಯಾಗೆ ಮಾಡ್ತಿರ್ಬೇಕು ಅಂತ ವರ್ಣನೆ ಮಾಡ್ತಾರೆ ಮಹಾತ್ಮರು. ಹೇಳ್ತಾರೆ, ಹಂಸ ಪಕ್ಷಿಯ ಯಾವ ಚೊಂಚಿರುತ್ತೆ ಆ ಚೊಂಚಿನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತಂತೆ. ಅದನ್ನು ಹಾಲಿನಲ್ಲಿ ಇಟ್ಟ ಕೂಡಲೇ ಹಾಲು ಒಡೆದು ನೀರು ಬೇರೆ ಆಗುತ್ತೆ. ಆಮೇಲೆ ಆ ಪಕ್ಷಿ ಗಟ್ಟಿಯಾಗಿರೋ ಹಾಲನ್ನು ಸ್ವೀಕಾರ ಮಾಡುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇವತ್ತ ವಿಷಯ ಕೊಟ್ಟಿದ್ದಾರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಅಪರಃ ಜೀವ ಬ್ರಹ್ಮ ಏವ ನ ಅಪರಃ. ಬ್ರಹ್ಮ ಮತ್ತು ಜಗತ್ತು, ಜೀವ ಮತ್ತು ಬ್ರಹ್ಮ ಕೂಡಿದವೆ. ನಮ್ಮ ದೇಹ ಮತ್ತು ದೇಹದಲ್ಲಿರುವ ಆತ್ಮ ಜೀವ ಅಂತ. ದೇಹ ಜಡ ಇದೆ, ಆತ್ಮ ಚೇತನ ಇದೆ. ಬ್ರಹ್ಮ ಚೇತನ ಇದೆ, ಜಗತ್ತು ಜಡ ಇದೆ. ಇಲ್ಲಿ ಎಷ್ಟು ಸುಂದರ ಇದೆ ನೋಡಿ. ಬ್ರಹ್ಮ ಸತ್ಯಂ, ಸತ್ಯಂ ಏವ ಬ್ರಹ್ಮ, ಸತ್ಯಂ ಏವ ಬ್ರಹ್ಮ. ಸತ್ಯ ಮತ್ತು ಬ್ರಹ್ಮ ಪದಗಳೆರಡಿದ್ದರೂ ಕೂಡ ಅರ್ಥ ಒಂದೇ ಇದೆ, ಚೇತನ. ಇನ್ನ ಜೀವ ಮತ್ತು ಬ್ರಹ್ಮ, ಜೀವ ಚೇತನ ಇದೆ, ಬ್ರಹ್ಮವು ಚೇತನ ಇದೆ. ಒಂದು ಪ್ರಶ್ನೆ, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮನ್ನೆಲ್ಲ. ನೀವು ನಿಮ್ಮನ್ನ ಚೇತನ ಅಂತ ತಿಳಿತೀರೋ ಅಥವಾ ಕಲ್ಲಿನಂತೆ ಜಡ ಅಂತ ತಿಳಿತೀರಿ? ಚೇತನ ಅಂತ ತಿಳಿತೀವಿ ಅಂತ ಹೇಳ್ತೀವಿ. ಚೇತನ ಅಂತ ಹೇಳ್ತೀರಿ ಅಲ್ಲ, ಹೇಗೆ ಹೇಳ್ತೀರಿ? ಶಾಸ್ತ್ರಕಾರ ಹೇಳ್ತಾರೆ, ಚೇತನದ ಸ್ವರೂಪ ಆನಂದ ಅಂತ ಇದೆ. ಚೇತನ ಯಾವಾಗಲೂ ಆನಂದ ಸ್ವರೂಪವೇ ಇರುತ್ತೆ. ನಿಮ್ಗೆಲ್ಲರಿಗೂ ಆನಂದದ ಅನುಭವ ಆಗಿದೆ, ಯಾವುದೇ ರೀತಿಯಿಂದ.
ಆನಂದ ಮತ್ತು ಚೇತನ ಎರಡೂ ನಿಮಗೆ ಗೊತ್ತಿದ್ದಾವೆ, ಅನುಭವಿಸ್ತೀರಿ. ಬ್ರಹ್ಮವು ಕೂಡ ಆನಂದ ಮತ್ತು ಚೇತನದಿಂದ ಕೂಡಿದೆ. ಜೀವನಲ್ಲಿರುವ ಚೇತನ ಮತ್ತು ಆನಂದ, ಬ್ರಹ್ಮನಲ್ಲಿರುವ ಆನಂದ ಮತ್ತು ಚೇತನ ಬೇರೆ ಇಲ್ಲ. ಘಟದಲ್ಲಿರುವ ಆಕಾಶ, ಮಠದಲ್ಲಿರುವ ಆಕಾಶ ಬೇರೆ ಬೇರೆ ಅಲ್ಲ, ಆಕಾಶ ಒಂದೇ. ಹಾಗೆ ಜೀವನ ಸ್ವರೂಪ ಮತ್ತು ಬ್ರಹ್ಮನ ಸ್ವರೂಪ, ಇದು ನಮ್ಮ ಅನುಭವದ ಮಾತು ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರ ಭಗವತ್ಪಾದರು. ಜೀವ ಬ್ರಹ್ಮ ಏವ, ಜೀವ ಬ್ರಹ್ಮವೇ ಆಗಿದ್ದಾನೆ. ಎರಡಲ್ಲ, ನ ಅಪರಹ, ಪರಹ ಅಂದ್ರೆ ಬೇರೆ, ಅಪರಹ ಅಂದ್ರೆ ಬೇರೆ ಅಲ್ಲ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಇನ್ನೊಂದು ಹೇಳಿದ್ದಾರೆ, ಬ್ರಹ್ಮ ಸತ್ಯ ಇದೆ, ಜಗತ್ತು ಮಿಥ್ಯ ಇದೆ. ಮಿಥ್ಯ ಅಂದ್ರೆ ಏನು? ಸುಳ್ಳು ಅಂತ ಹೇಳ್ತೇವೆ ನಾವು. ಮಿಥ್ಯ ಶಾಸ್ತ್ರದಲ್ಲಿ ಬೇರೆ ಪಾರಿಭಾಷಿಕ ಅರ್ಥಗಳಿರ್ತವೆ ಮಿಥ್ಯಾ ಶಬ್ದಕ್ಕೆ. ಸ್ವಸತ್ತಾ ಶೂನ್ಯತ್ವಂ ಮಿಥ್ಯಾತ್ವಂ, ಯಾವುದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ, ಬೇರೆಯವರ ಮೇಲೆ ನಿಂತು ತೋರ್ತದ, ಅದಕ್ಕೆ ಮಿಥ್ಯ ಅಂತ ಹೇಳ್ತಾರೆ. ರಜ್ಜುವಿನಲ್ಲಿ ಸರ್ಪದ ಪ್ರತೀತಿಯಾಗತ್ತೆ, ಸರ್ಪಕ್ಕೆ ಸ್ವಯಂ ಇರುವಿಕೆ ಇಲ್ಲ, ಅದು ಹಗ್ಗಿನ ಮೇಲೆ ಕೂತು ತೋರ್ತಾ ಇದೆ ನಾನು ಸರ್ಪ ಅಂತ. ಆದರೆ ಸರ್ಪಕ್ಕೆ ಸ್ವಯಂ ಅಸ್ತಿತ್ವ ಸತ್ತ ಇಲ್ಲ, ಅದು ಹಗ್ಗಿನ ಸತ್ತ, ಹಗ್ಗಿನ ಅಸ್ತಿತ್ವ, ಹಗ್ಗಿನ ಸ್ಫೂರ್ತಿ ಪ್ರಾಕಟ್ಯ ತಗೊಂಡು ತೋರ್ತಾ ಇರುತ್ತೆ. ಹಾಗೆ ಈ ಜಗತ್ತಿದೆಯಲ್ಲ ನಾವು ನೋಡ್ತೇವೆ, ಈಗ ತೋರ್ತಾ ಇದೆ ಜಾಗೃತದಲ್ಲಿ, ಕನಸಿನಲ್ಲಿ ತೋರ್ತಾ ಇದೆ ಕನಸು ರೂಪವಾಗಿ ಜಗತ್ತು. ಈ ಎರಡರಲ್ಲಿ ವಿಚಾರ ಮಾಡಿ, ನೀವಿದ್ರೆ ಜಾಗೃತ ತೋರುತ್ತೆ, ನೀವಿದ್ರೆ ಸ್ವಪ್ನ ತೋರುತ್ತೆ. ನೀವಿಲ್ಲ ಅಂದ್ರೆ ಜಾಗೃತ ತೋರಲ್ಲ, ಸ್ವಪ್ನವೂ ತೋರಲ್ಲ. ನೀವು ಹೇಗಿದ್ದೀರಿ? ನೀವು ಚೇತನ ರೂಪವಾಗಿದ್ದೀರಿ, ಅಸ್ತಿತ್ವ ರೂಪವಾಗಿದ್ರಿ, ಆನಂದ ರೂಪವಾಗಿದ್ರಿ. ಆನಂದ ಸ್ವರೂಪವಾಗಿರುವ, ಚೇತನ ಸ್ವರೂಪವಾಗಿರುವ ನಿಮ್ಮಲ್ಲಿ ಈ ಜಗತ್ತಿನ ಸ್ವಪ್ನದ ಅನುಭೂತಿ ಬರ್ತಾ ಇದೆ. ಇದನ್ನು ವಿಚಾರ ಮಾಡಿದಾಗ ಜಾಗೃತ ಬರುತ್ತೆ ಹೋಗುತ್ತೆ, ಸ್ವಪ್ನ ಬರುತ್ತೆ ಹೋಗುತ್ತೆ, ಎರಡರಲ್ಲಿ ನೀವು ಮಾತ್ರ ಹೇಗಿರ್ತೀರಿ? ಅನುಭವ ರೂಪ ಇರ್ತೀರಿ ಅಷ್ಟೇ. ಅವಾಗ ನಾವೇನಂತೀವಿ? ಕನಸು ಮತ್ತು ಕನಸಿನೊಳಗೆ ತೋರುವ ಜಾಗೃತ, ಕನಸಿನೊಳಗೆ ಯಾಕೆ ಜಾಗೃತ ತೋರುತ್ತೆ ಅಂತೀರಾ? ಜಾಗೃತ ಸ್ವಪ್ನ ಅಂತ ಒಂದು ಅವಸ್ಥೆ ಇರುತ್ತೆ, ಅಲ್ಲಿ ತೋರುತ್ತೆ. ಯಾಕಂದ್ರೆ ಸ್ವಪ್ನ ನೆನಪಿರುತ್ತೆಲ್ಲ ನಮಗೆ, ಮತ್ತೆ ಸ್ವಪ್ನ ಜಾಗೃತದಲ್ಲಿ ನೆನಪಿರುತ್ತೆ. ಈ ವಿಚಾರದ ಒಂದು ಮಾರ್ಗ ಆಚಾರ್ಯ ನಮಗೆ ಕೊಟ್ಟಿದ್ದಾರೆ. ನಾವೇನು ತಿಳ್ಕೋಬೇಕೀಗ? ಜಗತ್ರೂಪವಾಗಿರುವ ಈ ಕನಸು ಏನು ಸತ್ಯ ಅಂತ ತಿಳ್ಕೋಬೇಕು ಅಥವಾ ಸುಳ್ಳು ಮಿಥ್ಯಾ ಅಂತ ತಿಳ್ಕೋಬೇಕು?
ಕನಸು ಮಿಥ್ಯಾ ಅಂತ ನಾವು ಹೇಳ್ತೇವೆ. ಯಾರಲ್ಲಿ ತೋರ್ತಾ ಇದೆ ಕನಸು? ಚೇತನವಾಗಿರುವ ಆನಂದ ಸ್ವರೂಪ ನಮ್ಮಲ್ಲಿ ತೋರ್ತಾ ಇದೆ. ಈಗೇನು ಹೇಳಿದ್ರು ಆಚಾರ್ಯರು? ಜೀವೋ ಬ್ರಹ್ಮೈವ ನ ಅಪರಃ. ಸತ್ತಾ ಸ್ವರೂಪ ಆನಂದ ಸ್ವರೂಪವಾಗಿರುವ ಜೀವ ಅಭಿನ್ನವಾದ ಬ್ರಹ್ಮನಲ್ಲಿ ತೋರ್ತಾ ಇದೆ. ಆ ಯಾವ ಬ್ರಹ್ಮ ವಸ್ತು ಇದೆ, ಯಾವುದಕ್ಕೆ ಜೀವ ಅಂತ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ, ಆ ಬ್ರಹ್ಮ ಸ್ವರೂಪ ಮಾತ್ರ ಸತ್ಯ ಇದೆ. ತೋರ್ತಕ್ಕಂಥದ್ದು ಆನಂದ ಸ್ವರೂಪ ಸತ್ಯ ಸ್ವರೂಪವಾಗಿರುವ ನಿನ್ನಲ್ಲಿ ತೋರ್ತಕ್ಕಂಥ ಈ ಜಾಗೃತ ಪ್ರಪಂಚ ಇರಲಿ ಸ್ವಪ್ನ ಪ್ರಪಂಚ ಇರಲಿ, ಎರಡೂ ಮಿಥ್ಯಾ. ಏನ್ ಹೇಳಿದ್ರು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ನೀನು ಮಾತ್ರ ಸತ್ಯವಾಗಿದ್ದಿ. ನಿನಗೆ ತೋರುವ, ನಿನ್ನಲ್ಲಿ ತೋರುವ ಜಗತ್ತು ಮಿಥ್ಯಾ ಇದೆ. ಸುಮ್ಮನೆ ಒಂದು ಪ್ರಶ್ನೆ ಮಾಡ್ತಾರೆ ನಿಮಗೆ, ಬ್ರಹ್ಮ ಆಗಿದೆ, ಸತ್ಯ ಇದೆ. ಸತ್ಯ ಯಾವತ್ತಂತಾರೆ? ಜ್ಞಾನ ಅಬಾಧ್ಯತ್ವಂ ಸತ್ಯತ್ವಂ. ಯಾವುದು ಜ್ಞಾನದಿಂದ ಬಾಧಿಸಿಕೊಳ್ಳುವುದಿಲ್ಲ ಅದು ಸತ್ಯ. ಒಂದು ಪ್ರಶ್ನೆ ಕೇಳ್ತೀನಿ, ಇನ್ನೊಂದು ಹೇಳ್ತೀರ? ಯಾರು ಹೇಳ? ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಕೇಳ್ತೇನೆ. ನಾವು ಅನುಭವಿಸಿರುವ ವಸ್ತುವಿನ ನೆನಪಾಗ್ತದ. ಆಮೇಲೆ ನಾವು ಇಲ್ಲಿ ಸಿದ್ಧಾರೂಢ ದರ್ಶನ ಮಾಡಿದ್ದೇವೆ, ನಮ್ಮ ಊರಿಗೆ ಹೋದ್ಮೇಲೆ ನಾವು ನೆನಪು ಮಾಡಿ ಹೇಳ್ತೇವೆ ಸಿದ್ಧಾರೂಢ ದರ್ಶನ ಮಾಡಿ ಬಂದೆವು ಅಂತ. ಅಂದ್ರೆ ಯಾವುದನ್ನ ಅನುಭವ ಮಾಡಿರ್ತೇವೋ ಅದರ ನೆನಪಾಗುತ್ತೆ, ಯಾವ ಅನುಭವ ಮಾಡಿಲ್ಲ ಅದರ ನೆನಪಾಗಲ್ಲ. ನಾನು ಹೇಳಿ, ನಾನು ಸತ್ತಿದ್ದೇನು ಅಂತ ನೆನಪಾಗುತ್ತೇನೆ ಅಂದರೆ ಪ್ರಶ್ನೆ ಏನಿದೆ? ನಾನು ಸತ್ತಿದ್ದೇನೆ ನೆನಪಾಗುತ್ತೇನು? ಹಾಗಲ್ಲ. ಯಾಕೆ? ಸತ್ಯ ಇಲ್ಲ. ಯಾಕೆ ಸತ್ಯ ಇಲ್ಲ? ನೀ ಸಾಯಂಗಿಲ್ಲ, ನಿನ್ನ ಸ್ವರೂಪ ಸತ್ಯ ಸ್ವರೂಪ ಇದೆ. ಅದನ್ನ ಹೇಳ್ತಾ ಇದ್ದಾರೆ, ಬ್ರಹ್ಮ ಸತ್ಯಂ. ಬ್ರಹ್ಮ ವಸ್ತು ನೀನು ಸತ್ಯ ಸ್ವರೂಪವಾಗಿದ್ದಿ. ಏನ್ ಹೇಳ್ತಾ ಇದ್ದಾರೆ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮಯೋ ನ ಅಪರಃ. ಇದರಲ್ಲಿ ನೀವು ಯಾವುದನ್ನು ಅನುಭವಿಸ್ತೀರಿ ಅದನ್ನು ನಿಮಗೆ ಬಿಟ್ಟಿದ್ದು, ನಾವೇನು ಅನುಭವಿಸ್ತೇವೋ ಅದು ನಮಗೆ ಬಿಟ್ಟಿದ್ದು. ಹರಿ ಓಂ ತತ್ಸ.